ದರ್ಶನ್ ಸರ್ ಅವರು ಹುಟ್ಟಿ ಬೆಳೆದಿರುವಂತ ಮನೆ ಇದೆ ಗೈಸ್. ಸ್ಲೋ ಮಾಡು ವಿಂಡೋ ಇಡ್ಸು. ಕರೆಕ್ಟಾಗಿ 7:30-8 ಗಂಟೆ ಒಳಗಡೆ ನಾವು ಮನೆಗೆ ಹೋಗ್ಬೇಕಂತೆ. ನೋ ವೇ. ಕಳಿಸ್ಕೊಡ್ಬೇಕು ಅಷ್ಟೇ. 7:30 ನನ್ ಗಂಡ ನನ್ನ ಮನೇಲಿ ಇರ್ಬೇಕು. 7:30 ಕಳಿಸ್ತೀವಿ ಅಂತ ಪ್ರಾಮಿಸ್ ಮಾಡಿದ್ದೆ, ನೀವು ಇದ್ರಿ. ಎಷ್ಟು ಟೈಮ್ ನೋಡಿ? 12 ಗಂಟೆ 10 ನಿಮಿಷ. ಯಾಕೋ ಈ ತರ ಮಾಡ್ತೀರಾ? ನೋಡ್ಚಿನೋ ನಾನು ಹೇಳಿದ್ದು ಟೀ ಕುಡ್ಕ ಮನೆ ಹೋಗೋದೈತೆ. ನೋಡಕ್ ಸಿಂಪಲ್ ಆಗಿದೆ, ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನೆನ್ನೆ ಬ್ಲಾಗ್ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ನೆನ್ನೆ ಬ್ಲಾಗಲ್ಲಿ ಹೇಳಿದ್ದೆ ಇವತ್ತು ನಮ್ಮ ಟೀಮ್ ಜೊತೆ ವಿಡಿಯೋಸ್ ಇದೆ ಮತ್ತು ನಮ್ಮೊಂದು ಪ್ರಮೋಷನ್ ಶೂಟ್ ಇದೆ, ಅದು ಮುಗಿಸ್ಕೋಬೇಕು ಅಂತ. ಸೊ ಇವಾಗ ಬಂದಿದ್ದೀನಿ. ನಾಗೇಂದ್ರ ಪ್ರಿಯಾ ಇಬ್ಬರು ಬರ್ತಾರೆ. ಅವ್ರನ್ನ ಪಿಕ್ ಮಾಡ್ಕೊಂಡು ಹೋಗಿ ಫಸ್ಟು ನನ್ನೊಂದು ಪ್ರಮೋಷನ್ ಶೂಟ್ ಇದೆ, ಒಂದು 1/2 hour ಆಗುತ್ತೆ ಯೂನಿಲೆಟ್ದು. ಅದನ್ನು ಮುಗಿಸ್ಕೊಂಡು ಅಲ್ಲಿಂದ ಬೇಬಿಯವ್ರ ಹತ್ರ ಹೋಗುವ, ಮತ್ತು ಫರ್ದಿನ ಮೀಟ್ ಮಾಡುವ, ಎಲ್ಲರನ್ನ ಮೀಟ್ ಮಾಡಿ ಒಳ್ಳೆ ವಿಡಿಯೋಸ್ ಮಾಡುವ, ಸ್ವಲ್ಪ ಮಾತಾಡುವ ಆ್ಯಂಡ್ ವ್ಲಾಗ್ ಕೂಡ ಮಾಡುವ. ಸೊ ಟಿಫನ್ ಮಾಡಿದ್ದೀನಿ, ಉಪ್ಪಿಟ್ಟು ತಿನ್ಕೊಂಡ್ಬಂದಿದ್ದೆ. ಸೊ ನೋಡೋಣ, ನಾಗೇಂದ್ರ ಪ್ರಿಯಾ ಬರಲಿ, ಅವರಿಬ್ಬರನ್ನ ಮಾತಾಡ್ಸೋಣ. ಆಲ್ಮೋಸ್ಟು ಮೀಟ್ ಆಗಿದ್ದೀವಿ, ಬಟ್ ವಿಡಿಯೋಸ್ ಮಾಡಿ ತುಂಬಾ ವರ್ಷಗಳಾಯಿತು. ಜೊತೆಗೆ ಯಾವುದು ವಿಡಿಯೋಸ್ ಮಾಡಿಲ್ಲ. ನಾರ್ಮಲ್ ವ್ಲಾಗ್ಸಲ್ಲಿ ಕಾಣಿಸಿದ್ದಾನೆ ಅಷ್ಟೇ. ನಾವು ಅದು ಲಾಸ್ಟ್ 1 year ಬ್ಯಾಕು, ಅದು ಪ್ರಮೋಷನ್ ಶೂಟ್ ಮಾಡೋಕ್ಕೆ ಬಂದಾಗಲೇ. ಸೊ ಇವಾಗ ಒಳ್ಳೆ ಕಂಟೆಂಟ್ ಏನಾದರೂ ಮಾಡುವ, ಒಳ್ಳೆ ಏನಾದರೂ ಇಂಟ್ರೆಸ್ಟಿಂಗ್ ಆ್ಯಂಡ್ ಸ್ವಲ್ಪ ಯೂನಿಕ್ ಆಗಿರೋ ಏನಾದರೂ ಒಂದು ಒಳ್ಳೆ ಕಾನ್ಸೆಪ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಹೆಂಗಾಗುತ್ತೆ ಗೊತ್ತಿಲ್ಲ. ತುಂಬ ವರ್ಷಗಳಾದಮೇಲೆ ಒಟ್ಟಿಗೆ ವೀಡಿಯೋಸ್ ಮಾಡ್ತಿದ್ದೀವಿ. ಹೆಂಗೆ ಬರುತ್ತೋ ಮೇ ಬಿ ಅದೇ ಬಾಂಡಿಂಗ್ ಇರುತ್ತೆ. ಎಷ್ಟೇ ವರ್ಷ ಅದನ್ನು ಅದೊಂದು ಹಳೆ ಫ್ರೆಂಡ್ಶಿಪ್ ಬಾಂಡಿಂಗ್ ಅನ್ನೋದು ಇರುತ್ತಲ್ಲ, ಅದು ಅದೇ ತನಕ ಹೋಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಬರಲಿ, ಮಾತಾಡಿಸಿ ವೀಡಿಯೋಸ್ ಮಾಡುವ. ಆ್ಯಂಡ್ ಅಷ್ಟೇ, ಏನಿಲ್ಲ. ಐ ಹೋಪ್ ನನ್ನ ಚಾನಲ್ಗೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರ ಅಂದ್ಕೊಂಡಿದ್ದೀನಿ. ಇನ್ನೂ ವಿಡಿಯೋ ನೋಡ್ತಿದ್ರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಆ್ಯಂಡ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ಬಿಕಾಸ್ ಅದು ಆನ್ ಮಾಡಿಕೊಂಡ್ರೆ ನಾನು ಮಾಡೋ ವೀಡಿಯೋಸ್ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಬರಲಿ, ಮಾತಾಡ್ಸುವ. ಗೈಸ್ ಬರ್ತಾ ಇದ್ದಾರೆ, ಅಲ್ಲಿ ನೋಡಿ, ಅಲ್ಲಿ ಇಬ್ಬರು ವೈಟ್ ಆ್ಯಂಡ್ ವೈಟ್ ಮ್ಯಾಚಿಂಗಲ್ಲಿ ಬರ್ತಿದ್ದಾರೆ. ಗಂಡ ಹೆಂಡತಿ. ಸೊ ಮಾತಾಡ್ಸೋಣ, ಹೆಂಗಂತಾರೆ ನೋಡೋಣ. ಹಾಯ್ ಗಾಯ್ಸ್, ಹಾಯ್, ಬನ್ನಿ ಕೂತ್ಕೊಳ್ಳೆ. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಆಯ್ತಾ ಟಿಫನ್ನು? ಹತ್ಕೋ ಒಳಗಡೆ. ಹಿಂದೆ ಕಾರ್ ಸ್ವಲ್ಪ ಗಲೀಜಿದೆ, ನೆನ್ನೆ ಮದ್ವೆದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಂಗೆ ಇಟ್ಕೊಬಿಡು, ನೀನು ಮಾತಾಡ್ಬಿಡಿ ಏನಾದ್ರು ಸ್ವಲ್ಪ. ಬ್ಲಾಗ್ ಮಾಡ್ಕೊಂಡ್ ಬಂದೆ ಅರ್ಜುನ್ ಬ್ಲಾಗ್ ಅಲ್ಲಿ. ಸೊ ನಾನು ಪ್ರಿಯಾ ಕಾಣಿಸ್ಕೊತಿದ್ದೀವಿ. ನಾನು ಇನ್ನೇ ಸ್ಟಾರ್ಟ್ ಮಾಡಲಿ, ಇವಾಗ ಜಸ್ಟ್ ಸ್ಟಾರ್ಟ್ ಮಾಡಿದ್ದು. ನೀನೇ ವೆಲ್ಕಮ್ ಹೇಳ್ಬೇಕು. ಹೌದಾ? ವೆಲ್ಕಮ್ ಬ್ಯಾಕ್ ಟು ಅರ್ಜುನ್ ಚಾನಲ್, ಅರ್ಜುನ್ ಬ್ಲಾಗ್ಸ್. ಹಾಗೆ ನಮ್ಮದು ಬ್ಲಾಗ್ ಸ್ಟಾರ್ಟ್ ಮಾಡಿ. ಅಲ್ಲಲ್ಲಲ್ಲಲ್ಲ, ಇವತ್ತು ನಾನು ಬ್ಲಾಗ್ ಮಾಡೋಣ ಅಂತ ಅನ್ಕೊಂಡೆ. ಹೌದಾ? ಸೊ ತುಂಬಾ ದಿನ ಆದ್ಮೇಲೆ ನಾನು ಇವಾಗ ಇಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದು. ನೆನ್ನೆನೇ ಹೇಳಿದ್ದೆ, ನೆನ್ನೆ ಬ್ಲಾಗ್ ಒಂದಿದೆ. ನಾವು ತುಂಬಾ ದಿನ ಆದ್ಮೇಲೆ ಸಿಕ್ಕಿರೋದು. ಹತ್ತತ್ರ 1 year ಆಯ್ತು. ಅಂದ್ರೆ ಬ್ಲಾಗ್ಸ್ ಅಲ್ಲಿ ಸಿಕ್ಕಿ 1 ವರ್ಷ ಆಯ್ತು. ಅದು ಪ್ರಮೋಷನ್ ವಿಡಿಯೋ ಶೂಟ್ ಮಾಡಿದಾಗ, ಬಟ್ ವಿಡಿಯೋ ಮಾಡಿ ತುಂಬಾ ವಿಡಿಯೋ ಎಲ್ಲ ಮಾಡಿ 4 ವರ್ಷದ ಮೇಲಾಗಿದೆ. ಸೊ ಈಗ 4 ವರ್ಷದ ಎಕ್ಸ್ಪೀರಿಯನ್ಸ್ ನಮ್ಮ ಅರ್ಜುನ್ ಕೇಳೋಣ. ಯಾರು ಮದ್ವೆ ಆಗ್ತಾನೋ ಇಲ್ಲ ಹಿಂಗೆ ಇರ್ತಾನೋ. ಅರ್ಜುನ್ ಮತ್ತೆ ನಾಗೇಂದ್ರನ್ ಜೊತೆ ಅಪೂರ್ವ ಸಂಗಮ. ಇಲ್ಲ, ಇನ್ನೊಬ್ರು ಮೀಟ್ ಆಗ್ಬೇಕು. ಸೊ ಏನಪ್ಪ, ಈ ವರ್ಷ ಮದುವೆ ಆಗ್ತೀಯಾ ಇಲ್ಲ ನೆಕ್ಸ್ಟ್ ವರ್ಷ ಮದುವೆ ಆಗ್ತೀಯಾ? ಏನ್ ಕತೆ? ಕೇಳಿ 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 ಸಾಕಾಗೋಗೈತೆ. ಆಮೇಲೆ ಮಾತಾಡೋಣ. ಅದು ಫಸ್ಟ್ ಇವಾಗ ನಿಮ್ ಮಾತಾಡೋಣ. ಅಲ್ಲ ಈಗ ನಾನೊಂದ್ಸರಿ 3 ಜನಕ್ಕೂ ಕಂಗ್ರಾಟ್ಸ್. ಥ್ಯಾಂಕ್ ಯು. 3 ಇವಾಗ. ಸೊ ನಿಮ್ಮ 3 ಜನಕ್ಕೂ ಕಂಗ್ರಾಟ್ಸ್. ಅಲ್ಲ ಈಗ ನಾನಂತೂ ಮದುವೆ ಆಗಿ ಇನ್ನೇನೋ ಮಗು ಆಗ್ತಾ ಇದೆ. ಸೊ ಈಗ ನನ್ನ ಜೊತೆ ಅವಾಗಿಂದ ಹತ್ತತ್ರ ಒಂದು 13 ವರ್ಷದ ಫ್ರೆಂಡ್ಶಿಪ್. ಒಂದು ಹುಡುಗಿ ಮದುವೆ ಆಗುವಲ್ಲ, ಹುಡುಗಿ ಸಿಗ್ಬೇಕಲ್ವಾ ಫಸ್ಟ್. ಸೊ ಈಗ ಇವ್ರಿಗೂ ಮದುವೆ ಮಾಡಿಸಿ, ಇವಂಗೂ ಸ್ವಲ್ಪ ಏನೋ ಸಂಸಾರದ ಜಂಜಾಟದಲ್ಲಿ ಮುಳುಗ್ಸೋಣ ಅಂತ. ನಾನು ಮುಳುಗಿ ತೇಲ್ತಾ ಇದ್ದೀನಿ. ಅಲ್ಲ ಹುಡುಗಿ ಲೈನ್ ಗಟ್ಲೆ ಲೈನಲ್ಲಿ ನಿಂತಿದ್ದಾರೆ, ಆದ್ರೆ ಒಪ್ಕೊಳ್ಳಿಕ್ಕೆ ಇವ್ರು ರೆಡಿ ಇಲ್ಲ. ಹೌದಾ? ಯಪ್ಪ, ಇಲ್ಲ ಫುಲ್ ಡಿಮ್ಯಾಂಡಾ?
ಡಿಮ್ಯಾಂಡ್ ಅಂತ ಅಲ್ಲ, ನೋಡು ನಮ್ಗೆ ಇಷ್ಟ ಆಗ್ಬೇಕಲ್ವಾ. ಏನೋ ಆ ಥರ ಯಾರೋ- ಅಂದ್ರೆ ತುಂಬಾ ದಿನ ಆದ್ಮೇಲೆ ಸಿಕ್ಕಿದ್ವಲ್ಲ, ಸೊ ನಮ್ಮ ಹತ್ರ ಇನ್ನ ಏನು ಸೀಕ್ರೆಟ್ಸ್ ಎಲ್ಲ ಏನು ಹೇಳ್ತಾ ಇಲ್ಲ. ಹೇಳಿದ್ರೆ ಹೇಳ್ಬಿಡ್ತೀನಿ. ಸೀಕ್ರೆಟ್ ಅಂತೆಲ್ಲ ಏನೂ ಇಲ್ಲ, ಇನ್ನ ಯಾರು ಇಲ್ಲ ನನ್ನ ಲೈಫಲ್ಲಿ. ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿರುವಂತ ಹುಡುಗಿ ಯಾರು ಇಲ್ಲ, ಯಾರು ಬಂದಿಲ್ಲ. ಸೊ ಸಿಕ್ಕಿದ್ಮೇಲೆ ಖಂಡಿತವಾಗ್ಲೂ ಮದ್ವೆ ಆಗ್ತಾ ಇರೋದು. ಈಗ ನೀವು ಮಾತಾಡಿ. ಸೊ ಗೈಸ್, ಮತ್ತೆ ಹೆಂಗಿದೆ ನಿಮ್ಮ ಮದ್ವೆ ಲೈಫು? ಲೈಫ್ ಚೆನ್ನಾಗಿದೆ. ಸೊ ಅಂದ್ರೆ ಏನಂದ್ರೆ ರೀಸೆಂಟ್ ಆಗಿ 1 year ಆಯ್ತಲ್ಲ, 10 days ಆಯ್ತು ಅಂದ್ರೆ ನಾವು ಮದ್ವೆ ಆಗಿದೀವಿ ಅಂತ ಅನ್ಕೊಂಡಿಲ್ಲ. ಯಾಕಂದ್ರೆ ನಾರ್ಮಲ್ ಒಂದು 7 ವರ್ಷದಿಂದ ಇದ್ವಲ್ಲ, ಅದೇ ತರ ಇದೀವಿ ಅಷ್ಟೇ. ಸೊ ಅದರಿಂದ ಸಾಕಾಗಿದೆ. ನೋಡೋಣ, ಇವ್ರದೆಲ್ಲ ಮುಂದೆ ಮದ್ವೆ ಇದೆ, ಮಾಡ್ಸೋಣ. ಇವ್ರ ಮದ್ವೆ ಟೈಮಲ್ಲಿ ನನ್ ಮಗು ಇರುತ್ತೆ, ಮಗು ಎತ್ಕೊಂಡ್ ಬರ್ತೀವಿ. ನಾನು ಸಪೋಸ್ ಇನ್ನ ಬೇಗ ಆಗ್ಬಿಟ್ರೆ ಏನು ಮದ್ವೆ ಇನ್ನೊಂದು 2-3 months ಅಲ್ಲಿ ಆಗ್ಬಿಟ್ರೆ ಆತರ ಪ್ಲಾನ್ ಬೇರೆ ಇದೆಯಾ? ನೋಡಿ ಸೀಕ್ರೆಟ್ಸ್ ಎಲ್ಲ ಹೇಳ್ತಿದ್ದೀನಿ. ಆತರ ಪ್ಲಾನ್ ಎಲ್ಲ ಇಲ್ಲ, ಇದ್ರೆ ಹೇಳ್ಬಿಡ್ತೀನಿ. ಈಗ ಒಂದೊಂದೇ ಸೀಕ್ರೆಟ್ ರಿವೀಲ್ ಆಗ್ತಾ ಇದೆ. ಸಪೋಸ್ ಅವ್ರ ಅಪ್ಪ ಅಮ್ಮ ಹಿಂಸೆ ಮಾಡಿ ಮದುವೆ ಮಾಡ್ಬಿಟ್ರೆ? ಇಲ್ಲ ಆತರ ಎಲ್ಲ ಹಿಂಸೆ ಇಲ್ಲ, ಏನಿಲ್ಲ. ನಮ್ಗೊಂದು ಮನೇಲಿ ಇದೆ ಒಂದು ಸರಿ, ತಮ್ಮ ಮದುವೆ ಆಗುತ್ತೆ. ಒಂದು ಅಲ್ಲ, ಅವನೇನು ನೋಡ್ತಾ ಇದಾರೆ ಅಂತ ಕೇಳಿ ಹುಡುಕ್ತಿದಾರೆ, ಅವ್ನು ಹುಡುಕ್ತಿದಾರೆ. ಗಾಯ್ಸ್ ನೋಡಿ, ಅಣ್ಣನ್ ಬಿಟ್ಟು ತಮ್ಮಂಗ್ ಹುಡುಕ್ತಾ ಇದಾರೆ. ಅಣ್ಣ ತುಂಬಾ ಬಿಸಿ ಆಗಿದ್ದಾರೆ. ಆತರ ಎಲ್ಲ ಇರ್ಲಿಲ್ಲ. ಸೊ ಗಾಯ್ಸ್, ಈಗ ಇದು ಮುಗಿಸ್ಕೊಂಡು ಒಂದು ಪ್ರಮೋಷನ್ ಇದೆ ಅಂತೆ, ಶೂಟ್ ಮಾಡಿಕೊಟ್ಟು ನೆಕ್ಸ್ಟು ಇನ್ಯಾರು ಸಿಗ್ತಾರೆ ನೋಡ, ಬನ್ನಿ. ರೈಸ್ ಊಟ ಮಾಡಿದ್ವಿ, ಪ್ರಿಯವ್ರು ಹೋಗ್ತಿದ್ದಾರೆ. ಇವಾಗ ನಾವು ಅಲ್ಲಿ ನಮ್ಮ ಬಾಯ್ಸ್ನ ಮೀಟ್ ಆಗಕ್ಕೆ ಹೋಗ್ತಿದ್ವಿ. ಬರೋಣ, ಬಾಯ್. ಆಮೇಲೆ ಇನ್ನೊಂದು ಹೋಗ್ಬೇಕಾದ್ರೆ ಒಂದು ರೂಲ್ಸ್ ಗೊತ್ತು ಗೈಸ್, ಏನ್ ಗೊತ್ತಾ? ಕರೆಕ್ಟಾಗಿ 7:30-8 ಗಂಟೆ ಒಳಗಡೆ ನಾವು ಮನೆಗೆ ಹೋಗ್ಬೇಕಂತೆ. ನೋ ವೇ. ನಾನು ನೋಡೋಣ ಅನ್ನೋದೆಲ್ಲ ಇಲ್ಲ, ಕಳಿಸ್ಕೊಡ್ಬೇಕು ಅಷ್ಟೇ. 7:30 ನನ್ ಗಂಡ ನನ್ ಮನೇಲಿ ಇರ್ಬೇಕು. ಇಲ್ಲ, ನೋ ವೇ. ಇವ್ರ ಗಂಡ ಮನೇಲಿ ಇಲ್ಲ ಗೈಸ್. ಇವ್ರ ಗಂಡ ಅಂತ ನಮ್ ಫ್ರೆಂಡ್ 7:30ವರೆಗೂ 7:30 ಮೇಲೆ ನಾವು ಕಳ್ಸೋದು. ಅದು 7:30 ಅಂತ ಏನಕ್ಕೆ ಇಷ್ಟೊಂದು ರೂಲ್ಸ್ ಹೇಳ್ತಾರೆ ಅಂದ್ರೆ, ಏನೋ ಒಂದು ದೊಡ್ಡ ಇನ್ಸಿಡೆಂಟ್ ಆಗಿದೆ, ಒಂದಿನ ಹೇಳೋಣ. ಅದನ್ನೊಂದಿನ ಬ್ಲಾಗ್ ಮಾಡೋಣ. ನೆಕ್ಸ್ಟ್ ಲೆವೆಲ್ ಇದೆ ಅದಾಗಿದ್ದಕ್ಕೆ, ಅದ್ ಮತ್ತೆ ಆಗ್ಬಾರ್ದು ಅಂತ. ಬಟ್ ನಮ್ಮ ಒಳ್ಳೇದಕ್ಕೆ ಹೇಳ್ತಿರೋದು. ಬಟ್ 7:30 ನೋಡೋಣ ಗೈಸ್. ಪ್ರೆಗ್ನೆಂಟ್ ಹೆಂಡತಿನ 7:30 ತನಕ ಬಿಟ್ಟು ಹೋಗಂಗಿಲ್ಲ, ಅದು ರೂಲ್ಸ್ ಉಂಟು ಗೈಸ್. ಎಮೋಷನಲಿ ಹೊಡಿತಿದ್ದಾರೆ, ಎಮೋಷನಲಿ ಕರಗಬಾರ್ದು. ನೋಡ್ಚಿನೋ ಪ್ರೆಗ್ನೆಂಟ್ ಹೆಂಡತಿನ ಬಿಟ್ಬಿಟ್ಟು ತುಂಬಾ ಹೊತ್ತು ದೂರ ಇರ್ಬೇಡ ಆಯ್ತಾ? ಬೇಗ ಬಾ, ಹುಷಾರಾಗಿ ಬನ್ನಿ. ಬಿಟ್ಟು ಹೋಗ್ಬೇಕು. ನನ್ ಮೊಬೈಲ್ ಇವ್ರ ನಾಗು ಫೋನ್ ಎತ್ತದೇ ಹೋದ್ರೆ ನನಗ್ ಫೋನ್ ಬರುತ್ತಂತೆ ಗೈಸ್. 7:30 ನನ್ನ ಮೊಬೈಲ್ ಆನ್ ಇರುತ್ತೆ. ಯಾರ್ಯಾರು ಇರ್ತಾರೆ ಎಲ್ಲರಿಗೂ ಫೋನ್ ಹೋಗುತ್ತೆ ಇವತ್ತು. 7:30 ಮೇಲೆ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗುತ್ತೆ ಅಷ್ಟೇ. ಹುಡ್ಕೊಂಡ್ ಬರ್ತೀನಿ, ಎಲ್ಲ ಸ್ವಿಚ್ ಆಫ್ ಮಾಡಿದ್ರೆ ಇಲ್ಲ, ನಾನೇ ಕರ್ಕೊಂಡ್ ಬರ್ತೀನಿ. ಬರೋಣ ಹಂಗಾದ್ರೆ, ಬಾಯ್. ಬಾಯ್ ಬಾಯ್. ಇದಾನ ಸರಿ, ಬರ್ತಾರ ನೀವು ಹೇಳ್ಬಿಟ್ಟು ಕಳ್ಸೋಣ. ಕಳ್ಸ್ಬೇಕಲ್ವಾ? ನಾಗು ಬೇಜಾರಾಗ್ತಿದ್ದೇನೆ. ಸೇಫ್ ಕಳ್ಸ್ಬೇಕಲ್ವಾ? ಇವೆಲ್ಲ ನಾಟಕ ಬೇಡ, ಹೇಳ್ದಿ ಟೈಮ್ ಬೇಜಾರಾಗ್ತಿದೆ. ಎರಡನೇ ಭಾಗಕ್ಕೆ ವೇಟ್ ಮಾಡ್ಬೇಕು ನಾವು. ಬಿಡೋ ಅಲ್ಬೇಡ, ಬಿಡೋ ಬೇಜಾರಾಗ್ಬೇಡ. ಸರಿ, ಬಾಯ್. ಚಿನ್ನು ಯಾಕೆ ಬ್ರೋ ಸಣ್ಣ ಆಗ್ಬಿಟ್ಟಿದ್ದೀರಾ? ಫುಲ್ ಸಣ್ಣ ಆಗ್ಬಿಟ್ಟಿದ್ದೀರಾ. ನಮ್ಮ ಫಿಟ್ನೆಸ್ ಫ್ರೀಕ್ ಬೇಬಿ ನೀವರು ಸಣ್ಣ ಆಗ್ಬಿಟ್ಟಿದ್ದಾರೆ. ಹ್ಞೂ ಬ್ರೋ, ಸ್ಟಾರ್ಟ್ ಆಗ್ಬಿಡೈತೆ ಪೇಯ್ನು. ಇಲ್ಲಿ ಮಂಡಿ ನೋವು ಸ್ಟಾರ್ಟ್ ಆಗ್ಬಿಟ್ಟೆ ಸ್ವಲ್ಪ ಲೈಟಾಗೆ. ಏನಾದ್ರು ಮಾತಾಡಿ ಬ್ರೋ, ಏನಂತಾರ ಸಮಾಚಾರ? ಊಟ ಮಾಡಿದ್ರಾ? ಹೋಗೋಣ ಹಂಗಾರೆ. ಏನಾದ್ರು ಮಾತಾಡ್ರಿ, ಈಗ ಮಾತಾಡ್ಬಿಡಿ ಫಸ್ಟು. ಮಾತಾಡ್ತಾರಂತೀರಿ. ಎಲ್ಲಿ ಆಪರೇಷನ್ ಆಗಿರೋದು? ಎಲ್ಲಿ ಪೇನ್ ಬರ್ತಿತ್ತು ನಿಮಗೆ? ಬ್ರೋ ಏನಾಗ್ತದೆ ಗೊತ್ತಾ, ಕೇಸ್ ಹಿಂಗೆ ಮಡ್ಸಿದ್ರೆ ಸ್ಟ್ರಕ್ ಆಗ್ಬಿಡ್ತಾ ಇತ್ತು. ಎಲ್ಲಿದೆಯೋ? ಫುಲ್ ಸ್ಟ್ರಕ್ ಆಗ್ತಿತ್ತು ಅಂತ ಕುದುರೆ. ಆದರೆ ಒಂಚೂರು ಪೇಯ್ನ್ ಐತೆ, ಜಾಸ್ತಿ ಆಗ್ಬಿಡ್ತಿತ್ತು. ಪೇನ್ ಬರ್ತಿಲ್ಲ, ಅದಕ್ಕೆ ಕೇಳಿದೆ. ಯಾವ ಸ್ಪಾಟಲ್ಲಿ ಇರೋದು? ನಾನು ಸ್ಪಾಟ್ ಇಡ್ತೀನಿ, ತೋರಿಸ್ತೀನಿ ನಿಮಗೆ. ಇದಾ? ನಾನು ಡಾಕ್ಟ್ರ್ ಹುಡ್ಕಂಗೆ ಹುಡುಕ್ತಾ ಇದ್ದೀನಿ ಒಳ್ಳೆ. ಬ್ರೋ ಏನಾದ್ರು ಹೇಳಿ ಬ್ರೋ, ಏನು ಪ್ಲಾನ್ ಇಟ್ಟಿದ್ದೀರಾ? ಏನು ಹೇಳಿದ್ರಾ? ಈ ಕಡೆ ಬರಬೇಡ ಬಿಟ್ಟು. ಅಲ್ಲ ಎಣ್ಣೆಗಲ್ಲ ಬ್ರೋ, ಗೈಸ್ ನೋಡಿ, ವಿಡಿಯೋ ಮಾಡಕ್ಕೆ ಬಾರ ಹತ್ರ ಹೋಗವ ಅಂದ್ರೆ ಬೇಬಿ ಬ್ರೋ ಅವರು ಗೈಸ್ ಒಂದು ವಿಡಿಯೋ ಮಾಡಿದೀವಿ ಇವಾಗ. ನಮ್ಮ ಪುಟ್ಟು ಬ್ರೋ ಅವರು ಮಾಡಿದ್ದಾರೆ. ಹೊಸ ಪರಿಚಯ ಅಂದ್ರೆ ಹಳೆ ಪರಿಚಯ ಇವ್ರ ಕಡೆಯಿಂದ, ನಮ್ಮ ಟೀಮ್ ಕಡೆಯಿಂದ ಹೊಸ ಪರಿಚಯ. ಹೊಸ ಪರಿಚಯ ಇರ್ಬೋದು.
ರೇಸ್ ಇನ್ನೊಂದು ವಿಡಿಯೋ ಮಾಡಕ್ಕೆ ರೆಡಿ ಆಗ್ತಿದ್ದೀವಿ. ಇವಾಗ ಒಂದು ವಿಡಿಯೋ ಮಾಡಿದ್ದೀವಿ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರ, ಮೂರು ಜನ ಪ್ರೊಫೈಲಲ್ಲಿ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಓಕೆ ಮಧ್ಯಾಹ್ನ ಮಾಡೋ ಬಿಡಿ. ನೆಕ್ಸ್ಟ್ ಬಾರು ಒಂದು ಟೀ ಕುಡ್ಕ ಮನೆ ಇದು ಅಲ್ಲಲ್ಲಲ್ಲಲ್ಲಲ್ಲ ಕುಂತಿದ್ಯಾ ಪ್ರಿಯಾ ನೋಡ್ತಾಳೆ ವ್ಲಾಗ್ ಇದು. 7 ಗಂಟೆಲಿ ಮನೇಲಿ ಇರ್ಬೇಕು ಅವ್ರು. 7:30 7:30 ಹಾ 7 7:30 ಅಂತ ಎಲ್ಲಿ ಕೇಳ್ತವ್ರೆ. ಇದೊಂದು ಇನ್ಸಿಡೆಂಟ್ ಆಗಿದೆ, ಅದನ್ನ ಹೇಳ್ತೀನಿ ರೀ, ಅವಾಗ ನೀವೇ ಹೇಳ್ತೀರಾ. ಬ್ರೋ ಕ್ಲಿಯರ್ ಆಗಿ ಅದ್ರ ಬಗ್ಗೆ ಅದು ಕೂತ್ ಮಾತಾಡೋಣ ಬ್ರೋ. ನೋಡಿ ಹೊಟ್ಟೆ ಕೊಟ್ಟಿಲ್ಲ ಅವರು. ಫುಟೇಜ್ಗಳಿದ್ರೆ ಇನ್ನೂ ಚೆನ್ನಾಗಿರೋದು, ನೆಕ್ಸ್ಟ್ ಲೆವೆಲ್ ಆಗಿತ್ತು ಬ್ರೋ. ಒಳ್ಳೆ ಒಂದು ಮಾಡಿದೀವಿ. ನೆಕ್ಸ್ಟ್ ಫುಲ್ ಹಿಂಗೆ ಬಾರ್ಸೋಣ. ಫುಟೇಜ್ ಇದೆ ಅವೆಲ್ಲ ಯಾರ ಹತ್ರ ಇದೆ, ಅವ್ರ ಹತ್ರ ಇದೆ. ಯಾವ್ದು ಕುವೆಂಪು ನಗರಿಗೆ ಹೋಗಿ ಸಿಗುತ್ತೆ ಬ್ರೋ. ಅದೇ ಇರ್ಲಿ, ಒಂದಕ್ಕೆ ಸ್ಟಾಪ್ ಆಗೋದು ಬೇಡ. ಒಂದು ವಿಡಿಯೋ ಮಾಡಿದೀವಿ, ಇನ್ಮೇಲೆ ಹಿಂಗೆ ಮಾಡೋಣ. ನೀವು ಬನ್ರಿ ಅರ್ಜುನ್, ಮಾಡಬೇಕು. ಇವ್ರನ್ನ ಬರೀ ಚಾಕ್ಲೇಟ್ ಹಾಕ್ತಾರೆ ಇವ್ರ ಅಂತ ಪಂಚಿಂಗ್ ಹೊಡ್ಸವ್ರೆ. ಅಲ್ಲಿದ್ದೀನಿ, ಇಲ್ಲಿ ಬಂದೀನಿ, ಸ್ವಲ್ಪ ಕೆಲಸ ಇದೆ, ಅದೆಲ್ಲ ಬಿಡ್ರಿ. ಫಸ್ಟ್ ಬನ್ರಿ ನೀವು, ಮಾಡೋಣ ಇನ್ಮೇಲೆ. ಬನ್ನಿ. ಓಕೆ ಹಿಂಗೆ ಮಾಡ್ತಾರವ ಎಲ್ಲ ಮಸ್ತಾಗಿರೋ. ಬ್ರೋ ನೀವು ಇನ್ನೇನು ಹೇಳ್ತೀರಾ? ಏನು ಹೇಳಲ್ಲ, ತುಂಬ ಖುಷಿ ಆಯ್ತಿದೆ ಎಲ್ಲ ಒಟ್ಟಿಗೆ ಸೇರಿ ನೀವು ಅವ್ರದ್ದು ತೋರ್ಸಕ್ಕೆ ಬರ್ತಿದ್ದೀರಾ. ಇದು ಹೆಂಗ್ ಬರ್ಬೇಕಂದ್ರೆ ಹಂಗೆ ಬರ್ಬೇಕು, ಇವತ್ತಿರೋ ಫ್ಲೋನೇ ಬರಬೇಕು. ಅದೇ ಇವತ್ತು ಹೆಂಗೆ ಒಳ್ಳೆ ನೋಡ್ತಿರೋರ್ಗೆಲ್ಲ ಆಗ ಜೋಶ್ ಬಂದೆ ಫಸ್ಟ್ ಅವ್ರಿಗೆ ಹೇಳಿ, ಅರ್ಜುನ್ ಬ್ರೋ ಹೇಳಿ. ಅರ್ಜುನ್ ಬ್ರೋ ಲಾಸ್ಟ್ ಬಂದು ಬರೋದು ಬರಬೇಕು, ಕರೆದು ಲಾಸ್ಟ್ ಟೈಮ್ ಬಂದ್ಬಿಟ್ಟು ವಿಡಿಯೋ ಶುರು ಮಾಡೋಣ ಅಂದ್ಬಿಟ್ಟು ಬೇರೆ ಶುರು ಮಾಡ್ಬಿಟ್ಟು ಹೋಗಿದ್ರಿ. ಇರೋ ಗೈಸ್, ಇನ್ನೊಂದು ಏನ್ ಗೊತ್ತಾ, ನಮ್ ವಿಡಿಯೋಸ್ ಮಾಡಕ್ಕೆ ಮೇನ್ ಏನಂತಂದ್ರೆ ಒಂದ್ ದಿವಸದಲ್ಲಿ ನಾವ್ ಎಲ್ಲಾರು ಎಷ್ಟೇ ಕಷ್ಟಪಟ್ಟು ಏನೇ ಮಾಡಿದ್ರು ಒಬ್ಬರು ಒಂದೊಂದೇ ವಿಡಿಯೋ ಮಾಡಕ್ಕಾಗಲ್ಲ. ಆಗ್ಲಿಂದನೂ ಕೂಡ ಅಷ್ಟೇ, ಅವಾಗ್ಲೂ ಅಷ್ಟೇ ಇವಾಗ್ಲೂ ಅಷ್ಟೇ. ಬಿಕಾಸ್ ನಮ್ದು ವಿಡಿಯೋದಲ್ಲಿ ವರ್ಕ್ ಹಂಗಿರ್ತವೆ, ಬೀಳೋದು ಅವು ಇವು ಡೈಲಾಗ್ಗಳು ತುಂಬಾ ಇರ್ತವೆ. ನಮ್ದು ಒಂದ್ ದಿನಕ್ಕೆ ಒಂದೇ ವಿಡಿಯೋ ಮಾಡಕ್ಕಾಗೋದು ಒಬ್ರು. ಇವತ್ತು ನೋಡಿ 3 ಜನ ಮಾಡಿದ್ವಿ, 3 ಜನದಿಂದ ಒಂದೇ ವಿಡಿಯೋ ಮಾಡಿರೋದು. 4 ಗಂಟೆಗೆ ಬಂದಿದ್ದು, 2 ಅವರ್ ಆಯ್ತು ಒಂದೇ ವಿಡಿಯೋ. 3:45 ಬಂದಿದ್ದು. ನೋಡಕ್ ಸಿಂಪಲ್ ಅಂದ್ರೆ ಕ್ವಾಲಿಟಿ ಕಾಂಪ್ರೋ ಇಲ್ಲ. ನೋಡಕ್ ಸಿಂಪಲ್ ಆಗಿದೆ, ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ನಮ್ ನಾಗನ್ ಮಾತಾಡ್ಸಿ ಹೇಳಿ ಬ್ರೋ. ನೋಡೋಣ ರಿಸಲ್ಟ್ ಬಂದ್ಮೇಲೆ ಇದು ಮಾಡೋಣ. ನಮ್ದು ಇವ್ರಿಗೂ ಫಿಸಿಯೋಥೆರಪಿ ಇದೆ, ಸೊ ಆಗಿದೆ ಕಮ್ಬ್ಯಾಕ್ ವೇಟ್ ಮಾಡ್ಕೊಬಿಟ್ಟಾರೆ ಮಂಡಿಗೆ. ಎಷ್ಟು ಚೆನ್ನಾಗಿ ತೋರಿಸ್ತಾರೆ ನೋಡಿ ಬ್ರೋ ಮಂಡಿಗೆ ಬ್ರೋ. ಹೋಗೋಣ ಹಂಗಾದ್ರೆ. ಶುರು ಮಾಡ್ಬಿಡಿ. ಗೈಸ್, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ದರ್ಶನ್ ಸರ್ ಅವರ ಮನೆ ಮೈಸೂರಲ್ಲಿ ಎಲ್ಲಿದೆ ಅಂತ ತೋರಿಸ್ತೀನಿ. ಆಲ್ಮೋಸ್ಟ್ ತುಂಬ ಕಡೆ ನೋಡಿರ್ತೀರಾ, ರೀಲ್ಸಲ್ಲೂ ಕೆಲವ್ರು ಮಾಡಿರ್ತಾರೆ, ಇನ್ನು ಬ್ಲಾಗಲ್ಲೂ ಕೆಲವ್ರು ಹೇಳಿರ್ಬೋದೇನೋ, ಮೇ ಬಿ ನನಗೆ ಗೊತ್ತಿಲ್ಲ. ಬಟ್ ನಾನು ಒಂದ್ಸರಿ ತೋರಿಸ್ತೀನಿ. ಇವಾಗ ಕೆಲವು ಟೈಮು ಅವ್ರನ್ನ ನೆನೆಸ್ಕೊಂಡಾಗ ತುಂಬ ಬೇಜಾರಾಗುತ್ತೆ. ಇಂಡಸ್ಟ್ರಿ ವಿಚಾರದಲ್ಲಿ ಹಲವಾರು ಸಿನಿಮಾಗಳು ಬರ್ತಿದ್ವು, ಇವಾಗ ತುಂಬ ಕಮ್ಮಿ ಆಗೋಗಿದೆ. ಅಪ್ಪು ಸರ್ ಹೋದ್ಮೇಲಿಂದ ಎಲ್ಲ ಒಂದಕ್ಕೊಂದು ತುಂಬ ಡೌನ್ ಆಗೋಯ್ತು. ಅಪ್ಪು ಸರ್ದು ಹಂಗಾಯಿತು, ಅದಾದಮೇಲೆ ದರ್ಶನ್ ಅವರು ಈ ಥರ ಆಗೋಯ್ತು. ಅದು ಯಾವ ಗಳಿಗೆಲಾಯ್ತೋ, ಒಳ್ಳೇದಕ್ಕಾಯ್ತೋ ಕೆಟ್ಟದಕ್ಕಾಯ್ತೋ ಒಂದು ಗೊತ್ತಿಲ್ಲ. ಬಟ್ ಪ್ರೆಸೆಂಟ್ ಬೇಜಾರಾಗುತ್ತೆ ಅವರಲ್ಲಿದ್ದಾಗ. ಎಂತೆಂಥ ಸಿನಿಮಾಗಳನ್ನ ಕೊಟ್ಟವ್ರು ಇಂಡಸ್ಟ್ರಿಗೆ ಅಲ್ಲೊಬ್ರು. ಸಡನ್ ಆಗಿ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ ಕನ್ನಡ ಇಂಡಸ್ಟ್ರಿಗೆ ಯಾವ ಥರ ಹಿಂಗಾಗೋಯ್ತು ಅಂತ. ಸೊ ಅವೆರಡು ದೊಡ್ಡ ಏಟು ಕನ್ನಡ ಇಂಡಸ್ಟ್ರಿಗೆ ಆಗಿದ್ದು. ಅವ್ರು ಬೇಗ ಜೈಲಿಂದ ಬರಲಿ ಅಂತ ಕೇಳ್ಕೊಂಡಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಆದಷ್ಟು ಬೇಗ ಬರಲಿ. ಸೊ ಅವ್ರ ಮನೆ ತೋರಿಸ್ತೀನಿ ಗೈಸ್, ಅವ್ರ ಮನೆಗೆ ಇಲ್ಲೇ ಇದೆ 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 ಇದೆಲ್ಲ. ಸೇಮ್ ಇದೆ. ಓಕೆ, ಅಲ್ಲಿ ಬರುತ್ತೆ. ಅವರ ತಂದೆ ತಾಯಿ ಹಾಂ, ಎಲ್ಲ ಇದ್ದಂತ ಒಂದು ಜಾಗ. ಈಗಲೂ ಅವ್ರ ಅಕ್ಕನ ಮಗ ಅಮ್ಮ ಎಲ್ಲ ಇಲ್ಲೇ ಇರೋದು. ಅವ್ರ ಅಕ್ಕನ ಮಗ ಇರೋದು ಅನ್ಸುತ್ತಲ್ಲ. ಅವ್ರ ಹೆಸರು ಏನಾಯ್ತು ಅಂತ ಗೊತ್ತಿಲ್ಲ ಕರೆಕ್ಟ್ ಆಗಿ. ಸುಖದೀಪ್ ಅದು ಅಲ್ಲಿದಲ್ವಾ, ಬೆಂಗಳೂರು ಮನೆ ಅದು. ಅಲ್ಲಿ ರೈಟ್ ಸೈಡ್ ಮೈಸೂರಲ್ಲಿ ಸಿದ್ಧಾರ್ಥ ಲೇಔಟಲ್ಲಿ ಇರೋ ಸ್ಪಾಟು ಇದೇನೆ ಗೈಸ್. ಯಾರು ನೋಡಿಲ್ಲ ದರ್ಶನ್ ಸರ್ ಅವರ ಅಭಿಮಾನಿಗಳು ನೋಡಿ, ತೋರಿಸ್ತೀನಿ ಇವಾಗ. ಅವ್ರೀಗ ಪ್ರೆಸೆಂಟ್ ಇರೋ ಮನೆ ತೋರಿಸ್ತಾರೆ. ಪ್ರೆಸೆಂಟ್ ಅವ್ರ ಅಮ್ಮ ಅವರೆಲ್ಲ ಇಲ್ಲೇ ಇರೋದು. ಇಲ್ಲೇ ಅವ್ರ ಅಮ್ಮ ಇಲ್ಲೇ ಇರೋದು. ಪ್ರೆಸೆಂಟ್ ಸದ್ಯಕ್ಕೆ ಯಾರ್ಯಾರು ಇದ್ದಾರೆ ಗೊತ್ತಿಲ್ಲ. ಹುಟ್ಟಿ ಬೆಳೆದಿದ್ದೆಲ್ಲ ಈ ಮನೆ. ದರ್ಶನ್ ಸರ್ ಅವರು ಹುಟ್ಟಿ ಬೆಳೆದಿರುವಂತ ಮನೆ ಇದೆ ಗೈಸ್. ಸ್ಲೋ ಮಾಡು ವಿಂಡೋ ಇಡ್ಸು. ಎಸ್ ಇದೆ ಗೈಸ್, ಓಪನ್ ಮಾಡಿ. ದಿವ್ಯಾ ದರ್ಶನ್ ದಿನಕರ್ ಅಂತ ಇದೆ ನೋಡಿ, ಇದೆ ಗೈಸ್. ಗಾಡಿಗಳೆಲ್ಲ ಇದೆ, ಬಟ್ ಒಳಗಡೆ ಯಾರ್ಯಾರು ಇದ್ದಾರೆ ಗೊತ್ತಿಲ್ಲ. ಕಾರ್ ಕೂಡ ಇದೆ. ಅದು ಅವರೇನೆ ಓಡಾಡೋದು, ಅವ್ರ ಅಕ್ಕನ ಮಗ. ಹೌದಾ? ಓಕೆ. ನೀವು ಈ ಕಡೆ ಬರ್ತಿರ್ತೀರಾ ಹೇಗೆ ಜಾಸ್ತಿ? ನಾನು ಇಲ್ಲೇ ನೋಡ್ರ ಓಡಾಡೋದು ಅಂದ್ರೆ ಜಾಸ್ತಿ. ಸುಮಾರು ಸುತ್ತ ಅಂದ್ರೆ 3 months ನೀವು ಕ್ರಿಕೆಟ್ ಏನು ಆಡೋದಿಲ್ಲ. ಏನು ಆಡಲ್ಲ, ಅದಕ್ಕೆ ತಾನೇ ಇಷ್ಟಪ್ಪ ಹುಟ್ಟಿದ್ದು.
ಬರೋ ಕೆಲವು ಟೈಮ್ ನೈಟ್ ಮಿಡ್ ನೈಟ್ 2 ಗಂಟೆ 3 ಗಂಟೆ ಹತ್ರ ಎಲ್ಲ ಹೋಗ್ಬೇಕಾದ್ರೆ ಮಾತಾಡ್ಕೊಂಡು ಹೋಗ್ತಿದ್ವಿ. ದರ್ಶನ್ ಸರ್ ಬಂದ್ರೆ ಇಲ್ಲೇ ಇರ್ತಾರೆ, ಇಲ್ಲೇ ಇರ್ಬೋದೇನೋ ಅನ್ಕೊಂಡೆಲ್ಲ ಮಾತಾಡ್ಕೊಂಡು ಹೋಗಿದ್ವಿ ನಾನು ಇವರೆಲ್ಲ. 3 ಗಂಟೆಗೆ ಹೊರಡ್ತಿದ್ದೆ ಮಿಡ್ ನೈಟ್ ನೈಟ್ ಔಟ್ ಮಾಡ್ತೀವಿ. ಇಲ್ಲ ರೈಲ್ವೆ ಮಿಡ್ ನೈಟ್ ಸ್ವಲ್ಪ ಲೇಟ್ ನೈಟ್ ಎಡಿಟಿಂಗ್ ಎಲ್ಲ ಮಾಡಿ ಓಡಾಡ್ತಿರ್ತಿದ್ವಿ. ಆಮೇಲೆ ಪ್ಲೇಸ್ ಎಲ್ಲ ಸ್ವಲ್ಪ ಕಾಫಿ ಗಿಫಿ ಕುಡಿಯಕ್ಕೆ, ಟೀ ಕುಡಿಯಕ್ಕೆ, ಸ್ವಲ್ಪ ಕಾಫಿ ಗಿಫಿ ಕುಡಿಯಕ್ಕೆ, ಟೀ ಕುಡಿಯಕ್ಕೆ. ಆಮೇಲೆ ನಾಳೆದು ಲೊಕೇಶನ್ ಹುಡುಕಕ್ಕೆ ಕಾಫಿ ಟೀ ನಾನೆಲ್ಲ ಕುಡಿತಿರ್ಲಿಲ್ಲ, ಕುಡಿತೇ ಇದೆ ಬೇಬಿ ಬ್ರೋ ಅವರು. ಸುಮ್ಮನೆ ಕಾಫಿ ಟೀ ಅವ್ರು ಕುಡಿಯೋ ಕಾಫಿ ಟೀ ಅದು ಬಾಟ್ಲಲ್ಲಿ ಇರುವಂತ ಕಾಫಿ ಟೀಗಳು ಅವ್ರು ಕುಡಿಯುವಂಥದ್ದು. ನೀರು ಮಿಕ್ಸ್ ಮಾಡ್ಕೊಂಡು ಕುಡಿಯುವಂತಹ ಕಾಫಿ ಟೀ ಅದು. ಸೊ ಗೈಸ್ ಮುಗೀತು. ಇವಾಗ ವಿಡಿಯೋ ಶೂಟ್ ಒಂದು ವಿಡಿಯೋ ಮಾಡಿದ್ವಿ, ಇವಾಗ ಹೋಗ್ತಾ ಇದ್ದೀವಿ. ನೆಕ್ಸ್ಟು ಎಲ್ಲಾದ್ರೂ ಒಂದು ಜಾಗದಲ್ಲಿ ಕೂತ್ಕೊಂಡು ಸ್ವಲ್ಪ ಒಂದು ಕೆಲಸ ಇದೆ ಎಡಿಟಿಂಗು, ಅದೊಂದು ಮುಗಿಸ್ಕೋಬೇಕು. ಅದು ಮುಗಿಸ್ಕಿ ನೆಕ್ಸ್ಟ್ ನೋಡೋಣ. ಜ್ಯೂಸ್ ಕಿಸನ್ ಕುಡಿ. ಓಕೆ ಎಲ್ಲಿ ಹಾಕ್ಬಿಟ್ಟು ದೇವಗಡ ಸರ್ಕಲ್ ಜಗನ್ನಾಥ್. ಬಾಯ್ ಬ್ರೋ, ಬಾಯ್. ಬಿಡಿ ನಾಳೆ ಸಿಗೋಣ. ಏನು ವಿಡಿಯೋ ಕ್ಯಾಪ್ಚರ್ ಮಾಡ್ತೀವಿ. ಸಂಜೆ ಏನಾದರೂ ಪ್ಲ್ಯಾನ್ ಮಾಡಿ, ಸಂಜೆ ಆದರೂ ಸಿಗೋಣ, ಇಲ್ಲ ನೋಡುವ, ಏನಾದರೂ ಪ್ಲ್ಯಾನ್ ಮಾಡುವ ಸಂಜೆ. ಹಲೋ ಗಾಯ್ಸ್, ಫೈನಲಿ ನಮ್ಮ ವಿಡಿಯೋ ಶೂಟ್ ಎಲ್ಲ ಮುಗಿಸಿ ಆಲ್ಮೋಸ್ಟ್ ತುಂಬ ಟೈಮ್ ಆಗಿದೆ. ಊಟ ಎಲ್ಲ ಮಾಡಿ ಎಲ್ಲ ಮಾತಾಡ್ತಾ ಕೂತ್ಕೊಂಡಿದ್ವಿ. ನಮ್ಮ ನಾಗೇಂದ್ರ ಅವರು ಇಲ್ಲೇ ಇದ್ದಾರೆ. ಗೈಸ್ ಪ್ರಿಯಾ ಅವ್ರು ಹೇಳ್ದಂಗೆ, ಪ್ರಿಯಾ ಈ ಬ್ಲಾಗ್ ನೋಡ್ತಿರ್ತೀಯ, 7:15 ಕಳಿಸ್ತೀನಿ ಅಂತ ಹೇಳಿದ್ದೆ, ಬಟ್ ಕಳಿಸಿಲ್ಲ. ಟೈಮ್ ಎಷ್ಟಾಗಿದೆ ಅಂತ ತೋರಿಸ್ತೀನಿ ಗಾಯ್ಸ್, ನೋಡಿ. ಇವಾಗ ತುಂಬ ಫೋನ್ ಮಾಡ್ತಿದ್ದಾಳೆ, ಪಿಕ್ ಮಾಡಿ ರೀಸನ್ಸ್ ಹೇಳ್ತಿದ್ದಾನೆ. 7:15 ರೀಸನ್ಸ್ ಹೇಳ್ತಿದ್ದಾನೆ. ಆಲ್ಮೋಸ್ಟ್ ಟೈಮ್ ಎಷ್ಟಾಗಿರ್ಬೋದು ಅಂತ ಅಂದರೆ ಇವಾಗ. ಅಣ್ಣ ಮೊಬೈಲ್ ಆಯ್ತಣ್ಣ ಟೈಮ್ ಹೇಳೋಕ್ಕೆ? ಮೊಬೈಲ್, ನಿಮ್ಮ ಮೊಬೈಲ್ ಕೂಡ ಇಲ್ಲಿ ಅಣ್ಣ, ಮೊಬೈಲ್ ಕೂಡ ಇಲ್ಲಿ. ಯಾವ ಮೊಬೈಲ್ 11:15 ಇಲ್ಲ ಅಣ್ಣ, ಇರಿ ಅಣ್ಣ. 7:15 ಕಳಿಸ್ತೀವಿ ಅಂತ ಪ್ರಾಮಿಸ್ ಮಾಡಿದ್ದೆ, ನೀವು ಇದ್ರಿ. ಎಷ್ಟು ಟೈಮ್ ನೋಡಿ? 12 ಗಂಟೆ 10 ನಿಮಿಷ. ಯಾಕೋ ಈ ಥರ ಮಾಡ್ತೀರಾ? ನನಗಿದ್ರ ಒಂಥರ ಸಂತೋಷ. ನಮ್ಮನ್ನೆಲ್ಲ ಹಿಂಗ್ ಮಾಡಿ ಹಿಂಗ್ ಇಟ್ಬಿಟ್ಟಿದ್ದಾರೆ. ಒಳ್ಳೆ ಹುಡುಗನ ಹಾಳು ಮಾಡಾಕ್ತಿವಲ್ರು. ಗೈಸ್ ನಾನೇ ಹೋಗು ಅಂದ್ರೆ ಹೋಗ್ತಾ ಇಲ್ಲ. ಹೋಗು ಫಸ್ಟ್ ಲವ್ ಹೋಗ. ಯಾಕೆ ಹಿಂಗೆ ಟೈಮ್ ಪಾಸ್ ಮಾಡ್ತೀಯ? ಹೋಗು. ನಾನು ಅವಾಗಲಿಂದ ಹೇಳ್ತೀನಿ 7:15 ಗೈಸ್, ಅವ್ನು ಹೋಗಿಲ್ಲ. ಹೊಟ್ಟೆನಾ ಗೈಸ್? ಇದು ನಮ್ಮ ಇವತ್ತಿನ ಬ್ಲಾಗ್. ಹೋಗ್ಲಿ, ಕ್ಲೈಮ್ಯಾಕ್ಸ್ ಹೇಳ್ಬಿಡ, ಫಿನಿಶಿಂಗು. ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಿಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಸ್ಕೋಣ. ಬಾಯ್ ನೆಕ್ಸ್ಟ್ ಹೇಳ್ತಾ ಓಕೆ ಗೈಸ್, ಇಲ್ಲೆಲ್ಲ ಇಟ್ಕೊಂಡು ನಾನು ಇದ್ದೇ ತೋರಿಸ್ತೀಯಲ್ಲ. ಎಲ್ಲರಿಗೂ ಬಾಯ್ ಬಾಯ್, ಗುಡ್ ನೈಟ್. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ವಿಷಯ ಅಂದರೆ ನಾವು ಇನ್ನೂ ಹೋಗಲ್ಲ, ಇನ್ನೂ ಅರ್ಧ ಗಂಟೆ ಹೋಗಲ್ಲ. ಹಾಂ ಊಟ ಓಕೆ ಹೋಗ್ಬಿಟ್ಟು ಬಾ. ಫೋನ್ ಮಾಡಿ ಇದ್ಬಿಡು. ಓಕೆ ನಾನು ಜಿಮ್ ಹೋಗ್ಬೇಕು ನಾಳೆ. ಓಕೆ ಬಾಯ್ ಗೈಸ್.